वेरी गुड डे चिल्ड्रन। आज मैं आपका किया गया पाठ 9वीं कक्षा की 15वां पाठ वीरांगना चन्नम्मा, इस पाठ के प्रश्नोत्तर के बारे में आपसे चर्चा करूंगी। बच्चों, आप अच्छे से समझ लें और एग्ज़ाम के लिए तैयार हो। ठीक है चिल्ड्रन। अभी यहाँ पर पहला मेन प्रश्न बनता है, एक वाक्य में उत्तर लिखिए। चन्नम्मा का जन्म किस वंश में हुआ था? ಚೆನ್ನಮ್ಮ का जन्म ಕಾಕತೀಯ ವಂಶ में हुआ था। ಅಂದರೆ ಚೆನ್ನಮ್ಮನ ಜನನ ಯಾವ ವಂಶದಲ್ಲಿ ಆಗಿತ್ತು ಅಂತ ಕೇಳಿದ್ದಾರೆ. ಅವರು ಹುಟ್ಟಿದ ವಂಶ ಕಾಕತೀಯ ಅಂತ ಹೇಳಿ. ಓಕೆ ಚಿಲ್ಡ್ರನ್. ಸೆಕೆಂಡ್ ಒನ್, ಚೆನ್ನಮ್ಮ ಶಬ್ದ का अर्थ क्या है? ಚೆನ್ನಮ್ಮ ಆ ಒಂದು ಶಬ್ದದ ಅರ್ಥ ಏನು? ಚೆನ್ನಮ್ಮ ಶಬ್ದ का अर्थ है ಸುಂದರ ಕನ್ಯಾ. ಚೆನ್ನಮ್ಮ ಶಬ್ದದ ಅರ್ಥ ಏನಪ್ಪ ಅಂದರೆ ಸುಂದರವಾಗಿರುವಂಥ ಕನ್ಯೆ ಅಂತ ಹೇಳಿ. ಕಿತ್ತೂರು कहाँ है? ಕಿತ್ತೂರು ಕರ್ನಾಟಕ ರಾಜ್ಯಕ್ಕೆ ಉತ್ತರಿ ಬೆಳಗಾವಿ ಜಿಲ್ಲೆ ಮೇ ಹೈ. ಕಿತ್ತೂರು ಎಲ್ಲಿದೆ ಅಂದರೆ ಉತ್ತರ ಕರ್ನಾಟಕ ರಾಜ್ಯದ ಉತ್ತರ ಬೆಳಗಾವಿ ಜಿಲ್ಲೆಯಲ್ಲಿದೆ ಅಂತ ಹೇಳಿ ಅರ್ಥ ಆಗುತ್ತೆ ಚಿಲ್ಡ್ರನ್. ಓಕೆ. नेक्स्ट फोर्थ क्वेश्चन, ಚೆನ್ನಮ್ಮ का विवाह किसके साथ हुआ? ಚೆನ್ನಮ್ಮ का विवाह ರಾಜ ಮಲ್ಲಸರ್ಜ के साथ हुआ. ಚೆನ್ನಮ್ಮ ಅವಳ ಮದುವೆ ಯಾರ ಜೊತೆ ಆಗತ್ತೆ ಅಂತ ಕೇಳಿದ್ದಾರೆ. ಚೆನ್ನಮ್ಮ ಅವರ ಮದುವೆ ರಾಜ ಮಲ್ಲಸರ್ಜನ ಜೊತೆಗೆ ಆಗತ್ತೆ. ಫಿಫ್ತ್ ಒನ್, ಶಿವಲಿಂಗ ರುದ್ರ ಸರ್ಜನೆ किसको गोद लिया था? शिवलिंग रुद्र सर्जन ने अपने संबंधी गुरुलिंग मल्लसर्ज को गोद लिया था. चन्नम्मा को अंग्रेजों ने कहाँ बंदी बनाया था? सिक्स्थ क्वेश्चन, चन्नम्मा को अंग्रेजों ने कहाँ बंदी बनाया था? चन्नम्मा को अंग्रेजों ने बैलहोंगल के दुर्ग में बंदी बनाया था. ಚೆನ್ನಮ್ಮಳನ್ನು ಬ್ರಿಟಿಷರು ಎಲ್ಲಿ ಬಂದಿ ಮಾಡಿದ್ರು? ಚೆನ್ನಮ್ಮಳನ್ನು ಬ್ರಿಟಿಷರು ಬೈಲಹೊಂಗಲದ ಕೋಟೆಯಲ್ಲಿ ಬಂದಿ ಮಾಡಿದ್ರು. सेकंड मेन क्वेश्चन, 2-3 वाक्यों में उत्तर लिखिए. फर्स्ट वन, चन्नम्मा के माता और पिता का नाम लिखिए. चन्नम्मा के पिता का नाम दुलप्पा देसाई और माता का नाम पद्मावती था. सेकंड वन, ಚೆನ್ನಮ್ಮ को पिता से उत्तराधिकारी के रूप में क्या मिला था? ನೋಡ್ರಿ, ಚೆನ್ನಮ್ಮಳಿಗೆ ತನ್ನ ತಂದೆಯಿಂದ ಉತ್ತರಾಧಿಕಾರಿಯ ರೂಪದಲ್ಲಿ ಏನೇನು ಸಿಕ್ಕಿತ್ತು ಅಂತ ಕೇಳಿದ್ದಾರೆ. ಚೆನ್ನಮ್ಮ को अपने पिता से उत्तराधिकारी के रूप में घुड़सवारी, शस्त्रास्त्रों का अभ्यास, आकेट आदि युद्ध कलाएं मिली थी. ಅಂದರೆ ಚೆನ್ನಮ್ಮಳಿಗೆ ಅವರ ಅಪ್ಪನಿಂದ ಉತ್ತರಾಧಿಕಾರಿಯ ರೂಪದಲ್ಲಿ ಏನೇನು ಸಿಕ್ಕಿತ್ತಂದರೆ ಗುಡಸವಾರಿ, ಕುದುರೆ ಸವಾರಿ ಮಾಡೋದು, ಶಸ್ತ್ರಾಸ್ತ್ರಗಳ ಅಭ್ಯಾಸ, ಆಕೆಟ್ ಕಲಾ ಅಂದ್ರೇನು, ಬೇಟೆಯಾಡುವ ಒಂದು ಕಲೆ ಎಲ್ಲ ಸಿಕ್ಕಿತ್ತು. ಥರ್ಡ್ ಕ್ವೆಶ್ಚನ್, ಕಿತ್ತೂರು ರಾಜ್ಯ ಕಿ ಸಮೃದ್ಧಿ ಕೆ ಬಾರೆ ಮೇ ಲಿಖಿಯೇ. ಕಿತ್ತೂರು ರಾಜ್ಯ ಅಂದರೆ ಸಮೃದ್ಧವಾದಂಥ ರಾಜ್ಯ, ಹೌದು ತಾನೆ? ಅದು ಏನು, ಹೇಗೆ ಹೇಳ್ತೀರಾ ಅಂತ ಕೇಳಿದಾರಲ್ಲಿ, ಅದ್ರ ಬಗ್ಗೆ ಬರೀರಿ ಅಂದಿದ್ದಾರೆ. ಕಿತ್ತೂರು ಕರ್ನಾಟಕ राज्य के उत्तरी बेलगावी जिले में है. उन दिनों ಕಿತ್ತೂರು ಕರ್ನಾಟಕ राज्य के व्यापार का प्रसिद्ध केंद्र भी था. ನೋಡ್ರಿ, ಕಿತ್ತೂರು ಕರ್ನಾಟಕ ರಾಜ್ಯದ ಉತ್ತರಿ ಬೆಳಗಾವಿ ಜಿಲ್ಲೆಯಲ್ಲಿರುವಂಥದ್ದು. ಆ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಒಂದು ವ್ಯಾಪಾರ ಕೇಂದ್ರವಾಗಿ ಕಿತ್ತೂರು ತುಂಬಾ ಪ್ರಸಿದ್ಧಿಯನ್ನು ಪಡೆದಿತ್ತು. देश विदेशों के व्यापारी वहाँ के बाज़ारों में हीरे जवाहराते खरीदने के लिए आया करते थे. ನೋಡ್ರಿ, ಅದೆಷ್ಟು ಸಮೃದ್ಧವಾಗಿತ್ತಂದರೆ ದೇಶ ವಿದೇಶಗಳಿಂದ ವ್ಯಾಪಾರಿ ಜನರೆಲ್ಲರೂ ಅಲ್ಲಿ ಬಂದು ಸಾಕಷ್ಟು ಪ್ರಮಾಣದ ಚಿನ್ನಾಭರಣಗಳನ್ನು, ವಜ್ರ ವೈಡೂರ್ಯಗಳನ್ನು ಅಲ್ಲಿ ಖರೀದಿ ಮಾಡಲಿಕ್ಕೆ ಬರ್ತಾ ಇದ್ರು. ಓಕೆ. फोर्थ क्वेश्चन, ಕಿತ್ತೂರು का पतन शुरू होने का कारण क्या है? ಕಿತ್ತೂರಿನ ಅಂತ್ಯ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ ಪ್ರಶ್ನೆ. मल्लसर्ज की मृत्यु के बाद चन्नम्मा ने रुद्रम्मा के पुत्र शिवलिंग रुद्र सर्ज को गद्दी पर बिठाया. ನೋಡ್ರಿ, ಮಲ್ಲಸರ್ಜ ಅವರ ಮೃತ್ಯುವಿನ ನಂತರ ಚೆನ್ನಮ್ಮ ಏನು ಮಾಡ್ತಾರೆ, ರುದ್ರಮ್ಮ ಅವರ ಒಂದು ಮಲ್ಲಸರ್ಜನ ಇನ್ನೊಬ್ಬ ಮೊದಲನೇ ಹೆಂಡತಿ ರುದ್ರಮ್ಮ, ಹೌದು ತಾನೆ, ಅವರ ಮಗ ಶಿವಲಿಂಗ ರುದ್ರ ಸರ್ಜನನ್ನು ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಶಿವಲಿಂಗ ರುದ್ರ ಸರ್ಜನೆ ಚೆನ್ನಮ್ಮ ಕಿ ಸಲಾಹ ಕೋ, ನೆಕ್ಸ್ಟ್ पेज पर है आंसर, शिवलिंग रुद्र सर्जन ने चन्नम्मा की सलाह को हवा में उड़ाकर चाटुकारों से गहरी मित्रता कर ली. ಅಂದರೆ ಈ ಒಂದು ರಾಜ್ಯಭಾರ ಮಾಡಬೇಕಂದ್ರೆ ಚೆನ್ನಮ್ಮ ಕೆಲವೊಂದು ಸಲಹೆಗಳನ್ನು ಕೊಡ್ತಾ ಇದ್ರು. ಆ ಸಲಹೆಗಳನ್ನೆಲ್ಲ ಅನ್देखा करना, हवा में उड़ाना का मतलब नेग्लेक्ट करना, नेग्लेक्ट ಮಾಡಿ
ಚಾಟುಕಾರರು ಮೋಸ ಮಾಡೋರ ಜೊತೆಗೆ ಏನು ಮಾಡ್ತಾರೆ, ಅವರು ಮಿತ್ರತೆಯನ್ನು ಬೆಳೆಸ್ತಾರೆ. ಜಿಸ್ಸೆ ಕಿತ್ತೂರ್ ಕಾ ಪತನ್ ಶುರು ಹುವಾ, ಆದ್ದರಿಂದ ಕಿತ್ತೂರಿನ ಪತನ ಇಲ್ಲಿ ಆಗತ್ತೆ. 6th क्वेश्चन, यल्लप्पा शेट्टी और वेंकटराव कित्तूर के भेद खोलने क्यों तैयार हो गए? ಇಲ್ಲಿ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅಂತ ಇರ್ತಾರೆ ಕಿತ್ತೂರು ರಾಜ್ಯದಲ್ಲಿ. ಅವರು ಕಿತ್ತೂರಿನ ರಹಸ್ಯವನ್ನು ಎಲ್ಲ ತೆಗೆದಿಡ್ತಾ ಇದ್ರು. ಯಾಕೆ ಅವರೆಲ್ಲ ರಹಸ್ಯವನ್ನು ಹೇಳಬೇಕು ಅಂತ ಹೇಳಿ ರೆಡಿ ಆದರು, ತಯಾರಾದರು ಅಂತ ಕೇಳಿದ್ದಾರೆ. ಥ್ಯಾಕ್ರೆ ನೆ ಉನ್ಹೆ ಕಿತ್ತೂರ್ ಕಾ ಆದ ರಾಜ್ಯ ಸೌಂಪ್ ದೇನೆ ಕಿ ಲಾಲಚ್ ದಿಖಾಯಿ. ನೋಡ್ರಿ, ಥ್ಯಾಕ್ರೆ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಅವರಿಬ್ಬರಿಗೂ ಅರ್ಧ ರಾಜ್ಯವನ್ನು ನಿಮ್ಗೆ ಒಪ್ಪಿಸ್ತೇನೆ ಅಂತ ಹೇಳಿ ಒಂದು ಆಸೆ ತೋರಿಸ್ತಾನೆ. ಬದಲೇ में वे कित्तूर के सभी भेद खोलने और बरसक सहायता देने को तैयार हो गए. ಆದ್ದರಿಂದ ಅವರು ಕಿತ್ತೂರಿನವನ್ನೆಲ್ಲ ರಹಸ್ಯವನ್ನೆಲ್ಲ ಹೇಳಿಕ್ಕೆ ಅವರು ರೆಡಿ ಆಗ್ತಾರೆ. इसलिए यल्लप्पा शेट्टी और वेंकटराव कित्तूर के भेद खोलने के लिए तैयार हो गए. 6th क्वेश्चन, कर्नाटक की जनता के लिए गर्व की बात क्या है? ನೋಡ್ರಿ, ಕರ್ನಾಟಕದ ಜನರಿಗೆ ಹೆಮ್ಮೆಯ ಒಂದು ಮಾತು, ಹೆಮ್ಮೆಯ ವಿಷಯ ಇಲ್ಲಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. कर्नाटक जनता के लिए गर्व की बात है कि कर्नाटक की वीरांगना चन्नम्मा ने पहली बार स्वतंत्रता की जो चिनगारी डाली थी, बाद में वह सारे भारत में फैल गई. ಅಂದರೆ ಮೊಟ್ಟ ಮೊದಲ ಬಾರಿಗೆ ಒಂದು ಸ್ವತಂತ್ರದ ವಿರುದ್ಧ ನಮಗೆ ಸ್ವತಂತ್ರ ಬೇಕು, ಬ್ರಿಟಿಷರನ್ನು ಓಡಿಸ್ಬೇಕು ಅನ್ನುವಂಥ ಒಂದು ಕಿಡಿಯನ್ನು ಹಚ್ಚಿದಂಥ ಭಾರತದ ಪ್ರಪ್ರಥಮ ಮಹಿಳೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಅದೇ ಒಂದು ಕಿಡಿ ಏನಾಯಿತು, ಆ ನಂತರ ಇಡೀ ದೇಶದಾದ್ಯಂತ ಹಬ್ಬಿ ಈ ಒಂದು ಸ್ವತಂತ್ರ ಸಂಗ್ರಾಮ ಆಗಲಿಕ್ಕೆ ಕಾರಣ ಆಯಿತು ಮಕ್ಕಳೇ. ಓಕೆ, ನೆಕ್ಸ್ಟು 3rd ಮೇನ್ ಕ್ವೆಶ್ಚನ್, ಇನ್ ಶಬ್ದೋಂ ಕಾ ವಿಲೋಮ್ ಶಬ್ದ ಪಾಠ ಮೇಸೆ ಢೂಂಢ್ ಕರ್ ಲಿಖಿಯೇ. ಈ ಪಾಠದಲ್ಲೇ ಕೆಲವೊಂದು ವಿರುದ್ಧಾರ್ಥಕ ಪದಗಳಿದೆ, ಅವು ಯಾವುದು ಅಂತ ನೀವು ಹುಡುಕಿ ಬರ್ರಿ ಅಂತ ಹೇಳಿದರೆ ನಾನು ಆನ್ಸರ್ಸ್ ಇಲ್ಲಿ ಕೊಟ್ಟಿದ್ದೀನಿ. अस्वस्थ स्वस्थ, सेकंड वन कुरूप सुंदर, थर्ड वन देश विदेश, फोर्थ वन शत्रुता मित्रता, फिफ्थ वन बाहर अंदर, सिक्स्थ वन देशभक्त देशद्रोह, सेवेंथ वन कायर वीर, एट्थ वन पराजय जय. ओके चिल्ड्रन, फोर्थ क्वेश्चन, अन्य लिंग शब्द लिखिए. फर्स्ट वन पिता माता, सेकंड रानी राजा, थर्ड पुत्री पुत्र, फोर्थ बाप माँ, फिफ्थ वन दादा दादी, सिक्स्थ वन शेरनी शेर. ओके, फिफ्थ मेन क्वेश्चन यहाँ पर है, जोड़ी मिलाइए. चन्नम्मा का जन्म आंसर है इसका सन 1778. ओके, सेकेंड वन चन्नम्मा की कोख से जन्म शिव बसवराज. शिवलिंग रुद्र सर्ज की मृत्यु सन 1824. डालहौसी गवर्नर जनरल. फिफ्थ वन चन्नम्मा की जीवन ज्योति बुझी सन 1829 को. ओके चिल्ड्रन, नेक्स्ट यहाँ पर सिक्स्थ मेन क्वेश्चन है, अनेक शब्द के लिए एक शब्द लिखना. ಒನ್ ವರ್ಡ್ ಅಂತ ಹೇಳ್ತೀವಿ, ಏಕಲ್ ಶಬ್ದ ಅಂತ ಹೇಳ್ತೀವಿ. ಉದಾಹರಣೆ ಕೊಟ್ಟಿದ್ದಾರೆ, ಏಕ್ ಸೆ ಜ್ಯಾದಾ ಭಾಷೆ ಜಾನ್ನೆ ವಾಲಾ ಬಹುಭಾಷಿ. ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ತಿಳ್ಕೊಂಡವ್ರಿಗೆ ನಾವೇನಂತ ಹೇಳ್ತೀವಿ, ಬಹುಭಾಷಿಗಳು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಸಾಮಾನ್ ಖರೀದ್ನಾ ಏವಂ ಬೇಚನಾ, ಸಾಮಾನುಗಳನ್ನು ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು, ಇದಕ್ಕೆ ಏನಂತೀವಿ ಒಂದೇ ಶಬ್ದದಲ್ಲಿ, ಸೌದಾ. ಸೆಕೆಂಡ್ ಒನ್ झूठी प्रशंसा करने वाला, ಸುಮ್ಮನೆ ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳೋರು, ಚಾಟುಕಾರ್. ಥರ್ಡ್ ಒನ್ ಜಿನ್ಕಿ ಕೋಯಿ ಸಂತಾನ್ ನ ಹೋ, ಯಾರಿಗೆ ಮಕ್ಕಳಿರೋದಿಲ್ಲೋ ಅವ್ರಿಗೆ ಒನ್ ವರ್ಡಲ್ಲಿ ಏನು ಹೇಳ್ತೀವಿ, ನಿಸ್ಸಂತಾನ್. ಫೋರ್ತ್ ಒನ್ ದೇಶಕ್ಕೆ ಪ್ರತಿ ದ್ರೋಹ ಕರ್ನೆ ವಾಲ, ದೇಶಕ್ಕೆ ದ್ರೋಹ ಮಾಡೋರಿಗೆ ನಾವೇನಂತ ಹೇಳ್ತೀವಿ, ದೇಶದ್ರೋಹಿ. ಫಿಫ್ತ್ ಒನ್ ಜೋ ಪರಿಚಿತ್ ನ ಹೋ, ಯಾರು ಪರಿಚಯ ಇರೋದಿಲ್ವೋ ಅವ್ರಿಗೆ ನಾವೇನಂತ ಕರಿತೀವಿ ಒಂದು ಶಬ್ದದಲ್ಲಿ, अपरिचित. सिक्स्थ वन स्वयं को समर्पित करना आत्म समर्पण. ಇಲ್ಲಿ ಏಕಲ್ ಶಬ್ದ ಆದ ತಕ್ಷಣ ಮಕ್ಕಳೇ 7th 8th ಇವೆರಡೂ ಒಂದು ಆಕ್ಟಿವಿಟೀಸನ್ನು ನಾನು ನಿಮಗೆ ಬಿಟ್ಟಿದ್ದೀನಿ. 9th क्वेश्चन है यहाँ पर कन्नड़ में अनुवाद कीजिए. ಕಿತ್ತೂರು ಕರ್ನಾಟಕ राज्य के उत्तरी ಬೆಳಗಾವಿ ಜಿಲ್ಲೆ में है. ಏನಾಗುತ್ತೆ ಕನ್ನಡದಲ್ಲಿ, ಕಿತ್ತೂರು ಕರ್ನಾಟಕ ರಾಜ್ಯದ ಉತ್ತರ ಬೆಳಗಾವಿ ಜಿಲ್ಲೆಯಲ್ಲಿದೆ. ಸೆಕೆಂಡ್ ಒನ್
अंग्रेज गोद लिए पुत्र को उत्तराधिकारी नहीं मानते थे. ಬ್ರಿಟಿಷರು ದತ್ತು ಸ್ವೀಕರಿಸಿದ ಪುತ್ರನನ್ನು ಉತ್ತರಾಧಿಕಾರಿ ಎಂದು ಪರಿಗಣಿಸುತ್ತಿರಲಿಲ್ಲ. ಥರ್ಡ್ ಒನ್, ಚೆನ್ನಮ್ಮ ने भीतर ही भीतर तैयारी आरंभ कर दी. ಚೆನ್ನಮ್ಮ ಒಳಗಿಂದೊಳಗೆ ತಯಾರಿ ಶುರು ಮಾಡಿದಳು. ಫೋರ್ತ್ ಒನ್, ಕಿತ್ತೂರು ಸ್ವತಂತ್ರ ರಾಜ್ಯ है. ಕಿತ್ತೂರು ಸ್ವತಂತ್ರ ರಾಜ್ಯವಾಗಿದೆ. ಫಿಫ್ತ್ ಒನ್, ಚೆನ್ನಮ್ಮ के पीछे 2000 योद्धा थे. ಚೆನ್ನಮ್ಮಳ ಹಿಂದೆ 2000 ಯೋಧರಿದ್ದರು. ಸಿಕ್ಸ್ತ್ ಒನ್, अंग्रेजों को दोबारा हार माननी पड़ी. ಬ್ರಿಟಿಷರು ಎರಡನೇ ಸಲ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ओके चिल्ड्रन, यहाँ पर नेक्स्ट है 10th क्वेश्चन, 11th क्वेश्चन जो आपको करना है और इसके साथ 12वां प्रश्न भी आप अपने बुक में एक्टिविटी कर ले. अभी यहाँ पर 13 मेन है अनुरूपता. ಚೆನ್ನಮ್ಮ ಕೆ ಪಿತಾ ದೂಲಪ್ಪ ಆಗಬೇಕು, ಅದು ರಾಂಗ್ ಆಗಿದೆ ಸ್ಪೆಲ್ಲಿಂಗ್, ಸರಿ ಮಾಡ್ಕೊಳ್ರಿ. दूलप्प देसाई. चन्नम्मा की माता पद्मावती. यहाँ पर भी थोड़ा स्पेलिंग मिस्टेक हुआ है, चंद्रमा हुआ है, आपको चन्नम्मा लिखना है. ठीक है. चन्नम्मा के पति मल्लसर्जा. चन्नम्मा का पुत्र शिवबसवराज. गुरुसिद्धप्प कुशल दीवान. चन्नबसप्प वीर योद्धा. 1778 चन्नम्मा की जन्म. 1829 चन्नम्मा की मृत्यु. इसके साथ बच्चों यहाँ पर कुछ मुहावरे हैं, आप इसके साथ साथ और मुहावरे भी लिख सकते हो. पहला यहाँ पर होता है नाको चने चबाना, बहुत ही हैरान करना, रक्त खौलना, अत्यधिक क्रोधित होना, लोहा लेना, बदला लेना. फोर्थ वन, अपना सा मुँह लेकर चले जाना, अपमानित हो जाना. फिफ्थ वन, प्राणों की बाजी लगाना, जान पर खेलना. सिक्स्थ वन, टूट पड़ना, आक्रमण करना. सेवेंथ वन, काम तमाम करना, खत्म करना या मार डालना. एट्थ वन, जीवन ज्योति बुझ जाना, देहांत होना या मर जाना. ओके चिल्ड्रन, इसके साथ इस पाठ के प्रश्नोत्तर भाग को मैं यहाँ पर समाप्त कर रही हूँ बच्चों. थैंक यू.